ರೀ ಹೋಗಿದ್ರಾ? ಚೆನ್ನಾಗಿದ್ದಾನ ಪಾಪು? ಹೋಗಿದ್ದೆ ಸಂಗೀತ. ಒಂದು 50,000 ಆಗುತ್ತೆ ಅಂತ ಹೇಳಿದ್ರು. 50,000 ಕಟ್ಟಿ ಬಂದಿದ್ದೀನಿ. ಅದಕ್ಕೆ ನನ್ನ ಫ್ರೆಂಡ್ ಒಬ್ಬ ಅಲ್ಲೇ ಇದ್ದ, ಅವನು ಅಲ್ಲಿ ಕೌಂಟ್ರಲ್ಲಿ ದುಡ್ಡು ಕಟ್ಟಿಸ್ಕೊಳ್ತಾರಲ್ಲ ಅಲ್ಲೇ ಇದ್ದ. ಇನ್ನು ಏನಾದರೂ ದುಡ್ಡು ಬೇಕಂದರೆ ನನಗೆ ಫೋನ್ ಮಾಡಲ್ಲ, ನಾನು ಕೊಡ್ತೀನಿ ಅಂತ ಹೇಳಿ ಬಂದೆ. ನೋಡಿಕೊಂಡು ಪಾಪನ ನೋಡಿಕೊಂಡು ಬಂದೆ. ಪಾಪ ತುಂಬ ಸುಸ್ತಾಗ್ಬಿಟ್ಟಿದ್ದ ಕಣೆ. ಸಣ್ಣ ಬೇರೆ ಇದ್ದಾನಲ್ಲ, ತುಂಬ ಸುಸ್ತಾಗಿದ್ದ. ಹೆಂಗೋ ಬಿಡ್ರಿ, ಅವ್ರಿಗೇನಾದ್ರೂ ನಾವೇನು ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಮಗು ಮುಖ ನೋಡಬೇಕು. ನಮ್ಗೆ ಇವತ್ತು ಮಕ್ಳಿಲ್ಲದ್ದು ನೋವೇನಂತ ನಮಗೆ ಗೊತ್ತೈತೆ. ಹೆಂಗೋ ಒಂದು ಮಗು ಆಗೈತೆ ಬಿಡ್ರಿ, ಇನ್ನೇನು ಬಂದು ಕೇಳೋರು. ನಮ್ಮ ಮನ್ಸಂಗೆ ಅನ್ನಲ್ಲ ಕಣ್ರಿ, ಸಖತ್ತು ಅಯ್ಯೋ ಅನ್ನುತ್ತೆ. ಆದರೆ ಅವರು ಸ್ವಲ್ಪನೂ ಯಾರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಕೊಡ್ಬೇಕಂತ ಹೇಳಿ ಬರಬೇಕಾಗಿತ್ತು ನೀವು. ನಾನು ಹೇಳೀನಿ ಬಿಡಮ್ಮ, ಕೊಡಬೇಕು ಅಂತ ಹೇಳಿ ಕೊಡ್ತೀನಿ ಅಂತ ಹೇಳೇವ್ನಿ. ಕೆಲ್ಸಕ್ಕಾದ್ರೂ ಬಂದು ತೀರಿಸ್ತೀನಿ ಅಂತ ಹೇಳೇವ್ನಿ. ಕೆಲ್ಸಕ್ಕೆ ಹೋಗ್ತಾನಂತೆ, ಸುಮ್ಮನೆ ಕೆಲ್ಸಕ್ಕೆ ಕರ್ಕೊಂಡು ತೀರಿಷ್ಟ ಹೇಳ್ರಿ. ನಾನಮ್ಮ ಇಷ್ಟೊತ್ತಿಗೆ ಯಾವಾಗಲೂ ಕೆಲಸ ಕೂಡ ನಂಬ್ತಿದ್ದೆ. ನಾನು ಎಂತೆಂಥವ್ರಿಗೆ ಕೆಲಸ ಕೊಟ್ಟಿದ್ದೀನಿ. ಆದರೆ ಇವ್ರು ಮಾಡೋ ಇದಕ್ಕೆ ನನಗೆ ತುಂಬ ಸಿಟ್ಟು ಬರುತ್ತೆ. ಕೊಡಬಾರ್ದು ಇಂಥವ್ರಿಗೆ ಕೆಲಸನ ಅನ್ನಂಗೆ ಆಗುತ್ತೆ. ಇವಾಗ ಹಾಸ್ಪಿಟ್ಲಲ್ಲಿ ನೋವೇನು ಅಂತ ಎಲ್ಲ ಅನುಭವಿಸವ್ರೆ, ಬುದ್ಧಿ ಬಂದಿರುತ್ತೆ ಇವಾಗಾದ್ರೂ. ಏನು ಮಾಡೋಕ್ಕಾಗುತ್ರಿ, ಮಗು ಮುಖ ನೋಡಬೇಕು. ಡಾಕ್ಟ್ರು ಬಂದಿದ್ರು, ಅದೇನೊಂದು ತಿಂಗಳು ಮೆಡಿಸಿನ್ ತಗೊಳಮ್ಮ ಅಂತ ಹೇಳೋದ್ರು, ಇಂಜೆಕ್ಷನ್ ಹಾಕಿ. ಅಷ್ಟೇ ನೋಡಿ, ನಾವು ಮಕ್ಕಳಿಗೋಸ್ಕರ ನಾವು ಎಷ್ಟು ಕಷ್ಟ ಬೀಳ್ತಾ ಇದ್ದೀವಿ. ನಾವು ಮಕ್ಕಳಾಗಲಿ ಅಂತೇಳಿ ಇಷ್ಟು ಹಾಸ್ಪಿಟ್ಲಿಗೆ ತೋರಿಸ್ಕೊಳ್ಳೋದು, ಎಷ್ಟು ಮೆಡಿಷನ್ನು. ಅಯ್ಯೋ ಸಂಗೀತ ಬಿಡು, ಜಾಸ್ತಿ ಮೆಡಿಸಿನ್ ತಗೊಂಬಕ್ಕೆ ಹೋಗ್ಬೇಡ. ಸುಮ್ಮನೆ ಬಿಟ್ಟಾಗ ಸುಮ್ಮನೆ ಆಗ್ಬಿಡು. ದೇವ್ರ ಮೇಲೆ ಭಾರ ಹಾಕಿ. ನನಗೊಂದು ನಂಬಿಕೆ ಐತೆ, ದೇವ್ರು ಕೊಟ್ಟೆ ಕೊಡ್ತಾನೆ ನಮಗೆ ಅಂತೇಳಿ ತುಂಬ ನಂಬಿಕೆ ಐತೆ. ನಾನು ನಂಬಿದ್ದೀನಿ ದೇವ್ರನ್ನ. ನೀನು ತಲೆ ಕೆಡಿಸ್ಕೊಬೇಡ, ಸುಮ್ಮನೆ ಇದ್ಬಿಡು. ಅದೇ ಇದೊಂದು ತಿಂಗಳು ಅವರು ತಗೊಳ್ರಿ ಅಂತ ಹೇಳೋರು. ಇದೊಂದು ತಿಂಗಳು ನೋಡೋಣ, ಆಮೇಲೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ, ಸುಮ್ಮನೆ ಆಗ್ತೀನಿ. ಏನು ಮಾಡೋದು? ನೀನು ಆಗತ್ತೀಗ ಇಂಜೆಕ್ಷನ್ಗಳೆಲ್ಲ ಮಾಡಿಸ್ಕೊಂತೀಯಮ್ಮ. ಅಯ್ಯಪ್ಪ, ಇಂಜೆಕ್ಷನ್ ಮಾಡಿಸ್ಕೊಂಡು ನಿನಗೇನು ಆಗ್ಬೇಡ. ನೀನು ಹೋಗು. ಸಖತ್ತು ರುಂಡಿ ಎಲ್ಲ ಒಡ್ತಾ ಬರ್ತಾವಪ್ಪ. ರುಂಡಿ ಎಲ್ಲ ತುಂಬ ಇದಾಗ್ಬಿಡ್ತವೆ. ಇಂಜೆಕ್ಷನ್ ಮಾಡಿಸ್ಕೊಂಡು ಬೇಡ. ಮಕ್ಕಳಾಗಲಿಲ್ಲ ಅಂದ್ರೆ ಪರವಾಗಿಲ್ಲಮ್ಮ, ನನಗೆ ನೋಡೋಕ್ಕಾಗಲ್ಲ ನಿನ್ನ. ಅಯ್ಯೋ ಏನು ಮಾಡೋದ್ರಿ, ಎಲ್ಲೋದ್ರೂ ಯಾರು ನೀನು ಎಷ್ಟು ಮನೆ ಕಟ್ಟಿದ್ಯಮ್ಮ, ನೀನು ಏನು ಮಾಡಿದ್ಯಮ್ಮ ಅಂತ ಯಾರೇನು ನನ್ನಂಗೆ ಕೇಳಲ್ಲ. ನಮ್ಮ ಆಫೀಸಲ್ಲಿ ಎಷ್ಟೊಂದು ಜನ ನಿಮಗೆ ಯಾರಾದರೂ ಹೊಸಬ್ರು ಪರಿಚಯ ಆಗ್ತಿರ್ತಾರ. ಯಾರು ಮೀಟ್ ಆದ್ರೂ ಎಷ್ಟು ಜನ ಮೇಡಮ್ ಮಕ್ಕಳು ನಿಮಗೆ, ಎಷ್ಟು ಜನ ಮೇಡಮ್ ಮಕ್ಕಳು ನಿಮಗೆ ಅಂತಾರೆ. ಮಕ್ಕಳಿಲ್ಲ ಅಂತ ಹೇಳ್ಕೊಳಕ್ಕೆ ನನಗೆ ತುಂಬ ಬೇಜಾರಾಗುತ್ತೆ. ಅಯ್ಯೋ ಮಕ್ಕಳಿಲ್ವಾ ಅಂತಾರೆ. ಎಷ್ಟು ದಿವಸ ಆಯಿತು ಮದುವೆ ಆಗಿ ಅಂತಾರೆ. ಹಿಂಗೆ ಒಂದು 12-13 ವರ್ಷ ಆಯಿತು ಅಂದರೆ, ಅಯ್ಯೋ ಇನ್ನೂ ಮಕ್ಕಳಿಲ್ವಾ, ಎಲ್ಲಾದರೂ ದೇವ್ರಿಗೆ ಹೋಗ್ಬೇಕಾಗಿತ್ತು, ಹಾಸ್ಪಿಟ್ಲಿಗೆ ಹೋಗ್ಬೇಕಾಗಿತ್ತು ಅಂತ ಹೇಳಿ ಮಾತಾಡ್ತಾರೆ ಕಣ್ರಿ. ಮಕ್ಕಳಿಲ್ಲ ಅಂತ ಹೇಳ್ಕೊಳಕ್ಕೆ ತುಂಬ ಬೇಜಾರಾಗುತ್ತೆ. ಅವ್ರೇನು ಬೇರೆ ಏನು ಕೇಳಲ್ಲ, ಎಷ್ಟು ಜನ ಮಕ್ಕಳು ಅಂತಲೇ ಕೇಳ್ತಾರೆ ಜನ ಎಲ್ಲಾನ. ಬಿಡ ಮತ್ತೆ ಆಗ್ದಾವೇನು ಮಾಡೋಕ್ಕಾಗುತ್ತೆ, ಪ್ರಪಂಚ ಯೋಸೊಂದು ಜನಕ್ಕೆ ಮಕ್ಕಳಿಲ್ಲ ಕಣಮ್ಮ, ನಿನ್ನೊಬ್ಳಿಗೆ ಅಂತಲ್ಲ. ಮಕ್ಕಳಿಲ್ದಾರ ಮಸ್ತಾಗಿದ್ದಾರೆ. ಯಾಕೆ ನೀನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ತೀವಿ? ನಿಮ್ಮ ಆಫೀಸ್ನಾಗೆ ಗೊತ್ತಿರ್ತಾರಲ್ಲ ಯಾರನ ಹೊಸೊಬ್ರು ಕೇಳ್ತಾರೆ. ಏನು ಮಾಡೋಕ್ಕಾಗುತ್ತೆ ಬಿಡು. ಅದಕ್ಕೆ ಕಾಣುತ್ತೆ. ನನಗಂತೂ ಮಕ್ಕಳಿಲ್ಲ ಪಾಪ. ನನ್ನ ಮಗನಿಗೆ ಹುಷಾರಿಲ್ದಂಗೆ ಆಗೈತಲ್ಲ, ಅದಕ್ಕೆ ಅವನ ಮುಖ ನೋಡ್ಕೊಂಡು, ಮಕ್ಳ ಮುಖ ನೋಡ್ಕೊಂಡು ಹೋಗ್ಬೇಕು. ಅಮ್ಮ ಪಾಪಗೆ ಒಳ್ಳೇದು ಮಾಡಿದ್ರೆ ನಮಗೇನಾದರೂ ಒಳ್ಳೇದಾಗುತ್ತೇನೋ ಅಂತ ಹೇಳಿ ನಾನು ಅದಕ್ಕೆ ಹೋಗಿ ದುಡ್ಡು ಕಟ್ಬೇಡ್ರಿ ಹಾಸ್ಪಿಟ್ಲದ ಅಂತ ಹೇಳಿ ಕಳಿಸಿದ್ದು. ನಾವೊಬ್ರಿಗೆ ಒಳ್ಳೇದು ಮಾಡಿದ್ರೆ ನಮಗೂ ದೇವ್ರು ಒಳ್ಳೇದು ಮಾಡ್ತಾನೇನೋ ಅಂತ ಹೇಳಿ. ಅವ್ರಿಗೇನಾಗಿದ್ರು ನಾನು ತಲೆ ಕೆಡಿಸ್ಕೊಂತಿರ್ಲಿಲ್ಲ. ಪಾಪ ಅದು ಚಿಕ್ಕ ಪಾಪು ಅಲ್ಲ, ಅದಕ್ಕೋಸ್ಕರ ಅದಕ್ಕೇನು ಗೊತ್ತಿರುತ್ತೆ ಹೇಳ್ರಿ. ಪಾಪ ಅದು ಚಿಕ್ಕ ಕಂದಮ್ಮ. ಕಾಲಿಟ್ಕೊಳಕ್ಕೆ ಬಂದ ಅಣ್ಣ, ತಪ್ಪಾಯ್ತಣ್ಣ, ನಾನು ಕ್ಷಮಿಸ್ಬಿಡಣ್ಣ ಅಂತ ಹೇಳಿ ಕೇಳ್ಕೊಂಡ. ಸರಿ ಆಯ್ತು ಹೇಳಪ್ಪ, ಪಾಪ ನೋಡ್ಕೊಂಡು ಹುಷಾರಾಗಿ ನೋಡ್ಕೊಂಡು ಕರ್ಕೊಂಬ ಅಂತ ಹೇಳಿ ಹೇಳ್ದೆ. ಅದಕ್ಕೆ ಬರಲಿಲ್ವಾ ಅಂತ ಹೇಳಿ ಕೇಳ್ತಾ ಇದ್ದ ಸಂಗೀತ. ಹೇಳ್ಬೇಕಾಗಿತ್ತು, ಹಿಂಗೆ ಅವ್ರು ಮೆಡಿಸಿನ್ ತಗೊಂತಾರೆ, ಡಾಕ್ಟ್ರ್ ಮನೆಗೆ ಬರ್ತಾರೆ ಟ್ರೀಟ್ಮೆಂಟ್ ಕೊಡೋಕ್ಕೆ ಅಂತ ಹೇಳ್ಬೇಕಾಗಿತ್ತು ನೀನು. ಹೇಳ್ದೆ, ಬರೋಂಗಿಲ್ಲ ಅವಳು, ಬರೋಕ್ಕಾಗಲ್ಲ, ಅದಕ್ಕೇನೆ ಡಾಕ್ಟ್ರ್ ಎಲ್ಲೂ ಜರ್ನಿ ಮಾಡಬೇಡ ಅಂತ ಹೇಳೋವ್ರೆ ಜಾಸ್ತಿನ. ಅದಕ್ಕೆ ಇವಾಗ ಅದೆಲ್ಲ ಮೆಡಿಸನ್ನು ಮತ್ತು ಅದೆಲ್ಲ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾಳೆ, ಬರೋಕ್ಕಾಗಲ್ಲ ಅಂತ ಹೇಳ್ದೆ. ಅವ್ರೊಂದು ಸ್ವಲ್ಪನೂ ಬಿಡು, ಯಾರು ಆಗ್ತಾರೆ ಕಷ್ಟ ಸುಖಕ್ಕೆ ಅಂತ ಹೇಳಿ ಅರ್ಥನೇ ಮಾಡ್ಕೊಂಬ್ಲಿಲ್ಲ. ಹಂಗೆ ಮಾತಾಡಿ ಇಲ್ಲೊತ್ತು ಅನ್ಕೊಬಿಟ್ರಿ ಹೇಳು. ಅವರು ಸುಮ್ಮನತ್ತ ಚೆನ್ನಾಗಿ ಇಟ್ಕೊಂಡು ಹೋಗಿದ್ರೆ ಯಾವ್ದು ಇರ್ತಿರ್ಲಿಲ್ಲ. ಸುಮ್ಮನೆ ಪಾಪ ಕೆಲಸ ಕೊಟ್ಟು ದುಡ್ಡು ಕೊಟ್ಟಿರೋದನ್ನ ನೀನು ಸುಮ್ಮನೆ ಬಿಡಬೇಡ. ಕೆಲಸ ಮಾಡಿಸ್ಕೊಂಡು ಸುಮ್ಮನಾಗು. ದುಡ್ಡು ಬಿಟ್ಟರೆ ಅಷ್ಟೇ. ತಿರ್ಗಿ ಮತ್ತೆ ಬಿಡು ಕೊಡ್ತಾರೆ ಅಂತ ಹೇಳಿ ಆಗ್ಲಲ್ಲ, ಅವ್ರಿಗೇನು ಜವಾಬ್ದಾರಿ ಇರಲ್ಲ. ದುಡ್ಡು ಕುಡಿಕ್ಯಮಲ್ಲ, ಕೆಲಸ ಮಾಡಿಸ್ಕೊಂಡ್ರೆ ನೀನು ಅವ್ರಿಗೆ ಹೆಂಗೆ ಕಷ್ಟ ಅಂದಾಗ ಬೇಕಾರೆ ಹುಡುಗ ಕೊಡೋಣ.
ಬಿಟ್ಟು ಕೊಟ್ಟಿರೋ ದುಡ್ಡ ಕೊಡಂಗೆ ಮಾಡ್ಕೋಬೇಕು. ನಾವೇನು ಸುಮ್ಮನೆ ಕೊಟ್ಟು ಕಳಿಸ್ಬಿಟ್ರೆ ಬಿಡು ಕೊಡ್ತಾರೆ ನಮಗೇನು ಅಂತ ಹೇಳಿ ಅವ್ರೇನಿಲ್ಲ. ದುಡ್ಡೇನು 1 ರೂಪಾಯಿ ಉಳಿಸ್ಕೊಂಬಲ್ಲ. ಹೋಗ್ತಾನೆ ಅವಳಿಗಾದ್ರೂ ಬುದ್ಧಿ ಬೇಡವಿ. ಮನೆಯಾಗೆ ಅವನಿಗಂತೂ ಬುದ್ಧಿ ಇಲ್ಲ ಅಂದರೆ ಅವಳಿಗಾನ ಸ್ವಲ್ಪ ಇಡ್ತಾ ಅನ್ನೋದು ಬೇಡವೆ. ಎಲ್ಲ ಖರ್ಚು ಮಾಡಿ ನೋಡಿ ಅಂದ್ಬಿಡ್ತಾಳೆ. ಇನ್ನೇನು ಎಷ್ಟು ದುಡಿದ್ರೆ ಉಳಿತೈತಪ್ಪ. ಕುತ್ಕೊಂಡು ತಿಂಬರಿಗೆ ಕುಡಿಕೆ ಒಂದಿದ್ರು ಸಾಲದು ಅಂತ ಹೇಳ್ತಾರಲ್ಲ, ಹಂಗೆ ಅವಳು ಕುತ್ಕೊಂಡು ತಿಂಬರಿಗೆ ಎಷ್ಟಿದ್ರು ಸಾಲದು. ಏನಿಲ್ಲ 2,000 ರೂಪಾಯಿ ಐತೆ ಅಂದರೆ ಕೆಲ್ಸಕ್ಕೆ ಹೋಗಲ್ಲ. ಅದ್ರಾಗೆ ಮಜಾ ಮಾಡಿ ನಡಿ ಅಂತಾರೆ ಗಂಡ ಹೆಣ್ತಿಬ್ರು. ನನಗಂತೂ ಈ ಸೂಜಿ ಸುಚ್ಚಿಸ್ಕೊಂಡು ಸಾಕಾಗೈತೆ. ಅಯ್ಯಪ್ಪ, ವಾರಕ್ಕೆ 2 ಸತಿ ಸೂಜಿ ಹಾಕ್ಸ್ಕೋಬೇಕು ಅಂದರೆ ಯಾರ ಕೈಲಾಗುತ್ತೆಪ್ಪ, ಆಗೋದಿಲ್ಲಪ್ಪ. ಸಂಗೀತ, ಡಾಕ್ಟ್ರು ಬಂದಿದ್ರೇನಮ್ಮ? ಏನು ಹೇಳಿದ್ರು? ಈ ತಿಂಗಳು ಕಂಪಲ್ಸರಿ ತಗೊಳ್ಲೇಬೇಕು ನೀವು ಮೆಡಿಸನ್ ಅಂತ ಹೇಳಿದ್ರು ಕಣಮ್ಮ. ಅದಕ್ಕೆ ತಗೊಳ್ತೀನಿ ಅಂತ ಹೇಳಿ ಒಪ್ಕೊಂಡಿದ್ದೀನಿ. ಸುಮ್ಮನಿರು ಸಂಗೀತ ನೀನು. ವಾರಕ್ಕೆ 2 ಇಂಜೆಕ್ಷನ್ ಅಂದರೆ ಏನಾಯಿತು ಯಪ್ಪ, ನನಗಂತೂ ನೋಡೋಕ್ಕಾಗಲ್ಲ. ನೀನು ಸುಮ್ಮನಿರು. ಮಕ್ಕಳಿಲ್ಲ ಅಂದ್ರೂ ಪರವಾಗಿಲ್ಲ, ತಗೊಂಬಕ್ಕೆ ಹೋಗ್ಬೇಡ. ದೇವ್ರ ಮೇಲೆ ಭಾರ ಹಾಕಿ ಸುಮ್ಮನಾಗಣ. ಇಲ್ಲ ಅಳಿ ಅಂದರೆ ಇವಾಗ ಆಸ್ಪತ್ರೆನೂ ಇರಬೇಕು, ದೇವ್ರೂ ಇರಬೇಕು. ಮಕ್ಕಳಾಗ್ದಿಲ್ದಾರಿಗೆ ಆಸ್ಪತ್ರೆ ತೋರಿಸ್ಕೊಂಡ್ರೆ ಎಷ್ಟೋ ಜನಕ್ಕೆ ಆಗಿದಾವೆ. ಇದೊಂದು ತಿಂಗಳು ನೋಡ್ರಿ. ಹೇಳತ್ತೆ ಅತ್ಲಾಗೆ. ಈ 3 ತಿಂಗಳಿಂದ ಒಂದೇ ಸಮಕ್ಕೆ ಅವಳು ಬರೀ ಇಂಜೆಕ್ಷನ್ ಹಾಕಿಸ್ಕೊಳ್ಳೋದೇ ಆಗೈತಿ. ಎಷ್ಟು ಇಂಜೆಕ್ಷನ್ ಅಪ್ಪ, ಅಯ್ಯಪ್ಪ ನನಗೆ ನೋಡಿ ಸಾಕಾಗೈತೆ. ನಾನು ಅದನ್ನೇ ಅಮ್ಮ ಹೇಳ್ತೀನಿ, ದೇವ್ರ ಮೇಲೆ ಭಾರ ಹಾಕಿ ಸುಮ್ಮನಾಗ್ರಮ್ಮ. ಮಕ್ಳಿಲ್ದವ್ರು ಇರಲ್ವೇ, ಸುಮ್ಮನೆ ಯಾಕಿದೆಲ್ಲ ಆಸ್ಪತ್ರೆಗೆ ಸುಮ್ಮನೆ ಖರ್ಚು ಇಕ್ತೀರಾ ಅಂತ ಹೇಳಿ. ನಮ್ಮ ಮಗುಗೆ ಚೆನ್ನಾಗಿರ್ಲಿಲ್ಲ, ಅದಕ್ಕೇನೆ ಹೋಗಿ ಈಗ ದುಡ್ಡು ಕಟ್ಟಿ ಬಂದ ಕಣಮ್ಮ. ಹುಡುಗನ ಮಕ್ಕ ನೋಡ್ಕೊಂಡು ಆ ಹುಡುಗಕ್ಕೆ ಕೊಟ್ಟು ಬಂದವ್ರೆ. ಆ ಹುಡುಗಕ್ಕೆ ಕೊಟ್ಟು ಅವ್ರು ಮಾಡಿರೋ ಅನ್ಯಾಯಕ್ಕೆ ಇವತ್ತು ಇವ್ರು ತಿರುಗಿ ನೋಡ್ತಿರ್ಲಿಲ್ಲ. ಇನ್ನೊಬ್ರು ಯಾರನ್ನ ಆಗಿದ್ರೆ ಏನು ಮಾಡ್ತೀಯ? ಹುಡುಗನ ಮಕ್ಕ ನೋಡ್ಕೊಂಡು ಹೋಗ್ಯವ್ರೆ. ಹುಡುಗ ಬಿಡು, ನಮಗಂತೂ ಮಕ್ಕಳಿಲ್ಲ, ಹುಡುಗ ಒಂದು ಐತೆ ಚೆನ್ನಾಗಿರ್ಲಿ ಅಂತ ಹೇಳಿ ಆ ಹುಡುಗನ ಮಕ್ಕ ನೋಡ್ಕೊಂಡು ದುಡ್ಡು ಕೊಟ್ಟು ಬಂದವ್ನು ಕಣಮ್ಮ. ಹುಡು ಪಾಪ ಹುಡುಗಸ್ರೆ ಸಣ್ಣ ಹುಡುಗಗೆ ಡೆಂಗಿ ಜ್ವರ ಆಗೈತೆ. ಹಂಗಾಗ್ಬಾರ್ದಾಯ್ತು. ಕೊಡಮ್ಮ, ಅವ್ರು ಮಾಡಿದ್ದವ್ರು ಉಣ್ತಾರೆ ಸಂಗೀತ. ಅವ್ರು ಮಾಡಿರೋದವ್ರು ಅನುಭವಿಸ್ತಾರೆ. ನೀನು ನಿನ್ನ ಕೈಯಾಗೆ ಏನಾಗುತ್ತೆ ಅದನ್ನು ಸಹಾಯ ಮಾಡಮ್ಮ. ಅಷ್ಟೇ, ಇನ್ನೇನು ಮಾಡೋಕ್ಕಾಗುತ್ತೆ. ಆ ಹುಡುಗನ ಮಕ್ಕ ನೋಡು, ಸಣ್ಣ ಪಾಪು. ಅವ್ರದ್ದಾದ್ರೆ ತಲೆ ಕೆಡಿಸ್ಕೊಂಬ್ಲಿಲ್ಲ ಅಂದ್ರೆ ಏನಾಗ್ತಿರ್ಲಿಲ್ಲ. ದೊಡ್ಡವರಲ್ಲ, ಆ ಮಗು ಮಕ್ಕ ನೋಡಬೇಕು. ಚಿಕ್ಕ ಪಾಪು ಬೇರೆ ಚೆನ್ನಾಗೇ ಇದ್ದಾನೆ. ಏನು ಮಾಡೋಕ್ಕಾಗುತ್ತೆ? ದೇವ್ರಮ್ಮ ನಿಮ್ಗೂ ಒಳ್ಳೇದು ಮಾಡ್ತಾನೆ, ನೀವು ಆ ಹುಡುಗಗೆ ಸಹಾಯ ಮಾಡಿದ್ರೆ ಅಷ್ಟೇ. ನಮಗೆಲ್ಲೋ ಒಂದು ಕಡೆಗೆ ಈಗ ನಮಗೆ ಸಹಾಯ ಮಾಡ್ದಾರೆ ಮಾಡಬೇಕು ಅಂಬೋದೇನಿಲ್ಲ ಕಣಮ್ಮ ಸಂಗೀತ. ದೇವರು ಇನ್ನೊಬ್ರು ರೂಪದಾಗ ನಮಗೆ ಬೇರೆ ರೂಪದಾಗೆ ಯಾವುದಾದ್ರೂ ನಾವು ಕಷ್ಟಾಗಿದ್ದಾಗ ದೇವರು ನಮ್ಮನ್ನು ಕೈ ಹಿಡಿತಾನೆ. ಅಷ್ಟೇನೆ. ನಾವೊಬ್ರಿಗೆ ಸಹಾಯ ಮಾಡಿದ್ರೆ ನಮ್ಗಿನ್ನೊಬ್ರು ಯಾರಾದರೂ ಸಹಾಯ ಮಾಡ್ತಾರೆ ಅಷ್ಟೇನೆ. ಬಿಡು, ಹೆಂಗೆ ಕೊಟ್ಟು ಬಂದಿದ್ದೀರಲ್ಲ. ನಾನು ಕೇಳೋಣ ಅನ್ಕಂಡೆ, ಹಿಂಗೆ ಆಗೈತಂತೆ ಕಣಮ್ಮ. ನನಗೆ ಭಾಗ್ಯಮ್ಮ ಬಂದಿಲ್ಲ ಬೆಳಗ್ಗೆ ಎದ್ದಾಗ ನಮ್ಮ ಅಂತಾಗೆ ಹಂಗಂತಿದ್ಲು ಶಾಂತಾಂಟಿ, ಹಿಂಗೆ ಸಂಗೀತರ ಮೈದ್ನರ ಮಗುಗೆ ಹಿಂಗೆ ಡೆಂಗಿ ಜ್ವರ ಆಗೈತಂತೆ, ಆಸ್ಪತ್ರೆಗೆ ಕರ್ಕೊಂಡು ಹೋಗವನಂತೆ. ಪಾಪ ದುಡ್ಡು ಐತೋ ಇಲ್ವೋ, ಆಸ್ಪತ್ರೆಗೆ ಹೋದ್ರೆ ಒಟ್ಟೊಂದು ದುಡ್ಡು ಬೇಕು. ಅವ್ರ ಮಾಮೂನ್ ದುಡಿಯೋದು ಇವಾಗ ಅವ್ರ ಮನೆಯಾಗೆ. ಯಪ್ಪ ದುಡ್ದಿರೋದನ್ನು ಉಳಿಸಲ್ಲ, ಏನಿಲ್ಲ, ಎಲ್ಲ ಬರೀ ಹಿಂಗೇನೆ ಖರ್ಚು ಮಾಡ್ತಾರೆ ಅವ್ರ ಮನೆಯಾಗೆ. ಎಷ್ಟು ದುಡ್ಡೇ ಇರಲ್ಲ, ಹೆಂಗೆ ಮಾಡ್ಕೊಂಡ್ರು ಏನೋ. ನಾನು ಕೇಳಿರು, ನನ್ನ ತಾವು ಇರಲಿಲ್ಲ ಅಂತ ಭಾಗ್ಯಮ್ಮಂಗೆ ಅಂತಿದ್ಲು. ಮಂಗಳಮ್ಮನ ಕೇಳಿರು ಅಂತ ಹೇಳಿ ಮಾತಾಡ್ತಿದ್ರು. ಅವಾಗ ಗೊತ್ತಾಯ್ತು ನನಗೆ. ಒಟ್ಟು ಬಂದೆ ಕಾಣತ್ತೆ. ಏನು ಮಾಡೋದು, ಮಾತಾಡಿಸ್ಕೊಂಡು ಚೆನ್ನಾಗಿ ತೋರಿಸ್ಕೊಂಡು ಬಾರಪ್ಪ, ಇನ್ನೂ ಸ್ವಲ್ಪ ಏನಾನ ಬೇಕಂದರೆ ಫೋನ್ ಮಾಡುವಂಥ ಕೌಂಟ್ರ ಬೇರೆ ನನ್ನ ಫ್ರೆಂಡ್ ಒಬ್ಬ ಇದ್ದ, ಅವನಿಗೂ ಹೇಳು ಬಂದಿದ್ದೀನಿ. ಬೇಕಂದರೆ ಎಷ್ಟಾಗೈತೆ ಕರೆಕ್ಟ್ ಬಿಲ್ ನನಗೆ ವಾಟ್ಸಪ್ ಮಾಡು, ಬಿಲ್ ಹಾಕ್ಬಿಟ್ಟು ಕರೆಕ್ಟ್ ಬಿಲ್ಲು ನಾನು ಕಳಿಸ್ತೀನಿ, ಫೋನ್ಪೇನಾಗಾದರೂ ಕಳಿಸ್ತೀನಿ ಅಂತ ಹೇಳಿ ಬಂದಿದ್ದೀನಿ. ಏನು ಮಾಡೋದು, ಆ ಹುಡುಗನ ಮುಖ ನೋಡ್ಬೇಕಷ್ಟೇ. ಅವನಂತೂ ಹಂಗಾದ ಅಂದರೆ ಇನ್ನೇನು, ನಾನು ಎಂತೆಂಥವ್ರಿಗೆ ಕೆಲಸ ಕೊಟ್ಟಿದ್ದೀನಂತೆ ಕೊಡೋಣ ಅಂತ ನೋಡ್ತೀನಿ. ಆದರೂ ಅವನು ಬುದ್ಧಿ ಬಿಡಲ್ಲ ಅಂತ ಹೇಳಿ ಸುಮ್ಮನೆ ಆಗ್ತೀನಿ ಅಷ್ಟೇ. ಅದಕ್ಕೆ ಈ ಸತಿ ಬಂದಾಗ ಅದೇ ಕೆಲ್ಸಕ್ಕೆ ಬರ್ತೀನಿ ಅಂತ ಹೇಳೋನಿ. ಅಣ್ಣ ಕೆಲ್ಸಕ್ಕೆ ಬಂದಾದರೂ ತೀರಿಸ್ತೀನಿ ಅಣ್ಣ, ನನ್ನ ಕೆಲ್ಸಕ್ಕೆ ಕರ್ಕೊಳ್ಳೋಣ ಅಂದ. ಸರಿ ಆಯ್ತು ಬಾರಪ್ಪ ಅಂತ ಹೇಳಿ ಬಂದಿದ್ದೀನಿ. ನನ್ನ ಮಕ್ಕಳಿಲ್ಲ ಅಂತ ಹೇಳಿ ಮೆಡಿಸನ್ ತಗೊಳ್ತಾ ಇದ್ದೀನಿ ಈ 3 ತಿಂಗಳಿಂದನ. ಇನ್ನೊಂದು ತಿಂಗಳು, ಈ ತಿಂಗಳು ಮುಗಿಯೋವರೆಗೂ ತಗೋಬೇಕು ಮೆಡಿಸನ್ ಅಂತ ಹೇಳಿ, ಟ್ರೀಟ್ಮೆಂಟ್ ತಗೋಬೇಕು, ಮೆಡಿಸಿನ್ ತಗೋಬೇಕು ಅಂತ ಹೇಳಿ ಈ ತಿಂಗಳು ಮುಗಿಯೋವರೆಗೂ ತಗೋಬೇಕು. ಈ ತಿಂಗಳು ಮುಗಿಯೋದ್ರೊಳಗಾಗಿ ಗೊತ್ತಾಗುತ್ತೆ ನಿಮ್ಮ ರಿಸಲ್ಟ್ ಅಂತ ಹೇಳಿ ಡಾಕ್ಟ್ರ್ ಹೇಳವ್ರೆ. ಇನ್ನೇನು ಮಾಡೋದು, ಇದೊಂದು ತಿಂಗಳು ಮುಗಿಯೋವರೆಗೂ ನೋಡೋಣ ಅಂತ ಹೇಳಿ. ನಾನು ತುಂಬ ಆಸೆಯಲ್ಲಿದ್ದೀನಿ. ಸಕ್ಸಸ್ ಆದರೆ ಸಾಕಪ್ಪ ಅಂತ ಅಂದ್ಕೊಂಡಿದ್ದೀನಿ. ಆಗಲಿ ಅಂತ ನಾನು ದೇವ್ರ ಹತ್ರ ದಿನ ಬೇಡ್ಕೊಳ್ತೀನಿ. ನನ್ನ ಕನಸು ಈಡೇರಲಿ ಅಂತ. ನನಗೂ ಯಾವುದಾದ್ರೂ ಒಂದು ಮುದ್ದಾದ ಮಗು ಬೇಕು ನಮಗೂ ಅಂತ ಹೇಳಿ ನಮಗೂ ತುಂಬ ಆಸೆ ಐತೆ. ಏನು ಮಾಡಲಿ, ದೇವ್ರಮ್ಮನೂ ಕೊಟ್ಟಿಲ್ಲ. ಆಗಿತ್ತು ನಾವು ಅವಾಗ ಮನೆ ಕಟ್ಟಿಲ್ಲ ಅಂತ ಹೇಳಿ ಕಳ್ಕೊಬಿಟ್ವಿ. ಆವಾಗಿಂದ ಗೊತ್ತಾಯಿತು ಮಕ್ಕಳ ಬೆಲೆ ಏನು ಅಂತ ಹೇಳಿ. ಆವಾಗಲೇ ಹೇಳಿದ್ನಲ್ಲ ಯಾವ ರೀತಿ ಆಯಿತು ಅಂತ ಹೇಳಿ. ಆಗ ಹಂಗಾಯಿತು. ಏನು ಮಾಡೋದು,
ನೋಡ್ತಾ ಇರ್ರಿ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.